ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಮಾಡುತ್ತಿರುವ ಸಾಮಾಜಿಕ ಹೋರಾಟಗಾರ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮಿರೋಡಿ ಮತ್ತು ಯೂಟ್ಯೂಬರ್ ಸಮೀರ್ನನ್ನು ಬಂಧಿಸಬೇಕೆಂದು ಕೊಡಗು ಬಿಜೆಪಿ ಆಗ್ರಹಿಸಿದೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಅಪ್ಪಚ್ಚು ರಂಜನ್, ತಮ್ಮ ಧರ್ಮದಲ್ಲಿ ನಡೆಯುತ್ತಿರುವ ಅನಾಚಾರಗಳ ಬಗ್ಗೆ ಮಾತನಾಡದ ಸಮೀರ್ ಹಿಂದೂ ಧಾರ್ಮಿಕ ನಂಬಿಕೆ ಬಗ್ಗೆ ಮಾತನಾಡುತ್ತಿರುವುದು ಘೋರ ಅಪರಾಧ ಎಂದರು. ಮಟ್ಟಣ್ಣನವರ್ ಕೂಡ ಆಮಿಷಕ್ಕಾಗಿ ಈ ಹೋರಾಟ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಧರ್ಮಸ್ಥಳ ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಕಾಲದಿಂದ ನಾವೆಲ್ಲರೂ ಕೂಡ ಮಂಜುನಾಥನ ದೇವರನ್ನ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇವೆ. ಯಾವತ್ತು ಮಂಜುನಾಥ ಸ್ವಾಮಿ ನಮ್ಮ ಮಾತು ಕೊಟ್ಟರೆ ಮಾತು ಬಿಡೋದಿಲ್ಲ ಅಂತ ಹೇಳುವಂಥ ಮಾತು ಕೂಡ ಇದೆ. ಆದರೆ ಇವತ್ತು ಧರ್ಮಸ್ಥಳದ ಬಗ್ಗೆ ಬಹಳ ಕೀಳು ಮಟ್ಟದಲ್ಲಿ ಮಾತಾಡುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಹಲವಾರು ಕೊಲೆಗಳಾಗಿವೆ, ಹಲವಾರು ಅತ್ಯಾಚಾರಗಳಾಗಿವೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾರೆ. ಅದರಲ್ಲಿ ಒಬ್ಬರು ಮಹಮ್ಮದ್ ಸಮೀರ್ ಹೇಳೋರು ಅದನ್ನ 19 ವರ್ಷದ ಹುಡುಗ ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ ಅಂತೇಳಿ ನಿರಂತರವಾಗಿ ಟಿವಿ ಮಾಧ್ಯಮಗಳಲ್ಲಿ ಮಾತಾಡೋದು ನೋಡ್ತಾ ಇದ್ದಾರೆ. ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇದೆಯೋ, ಅದರಲ್ಲಿ ನಾಗರಾವ್ ಇದೆಯೋ, ಕ್ಯಾರಾವ್ ಇದೆಯೋ ಅಂತ ತೋರಿಸುವಂಥ ವ್ಯವಸ್ಥೆ ಮಾಡಲಿ, ಯಾಕೆ ಸುಮ್ಮನೆ ಇರಬೇಕು? ಅದರ ಜೊತೆಗೆ ಮಟ್ಟಣ್ಣನವರು ದೊಡ್ಡ ಡೀಲ್ ಪಾರ್ಟಿ, ಅವರು ಕೂಡ ಈ ರೀತಿ ಅದಕ್ಕೆ ಸಹಕಾರವನ್ನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಇಡೀ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಶ್ರದ್ಧಾ ಕೇಂದ್ರ ಇದೆ, ದೇವರ ಕೇಂದ್ರ ಇದೆ, ಭಕ್ತಿ ಇರುವಂತಹ ಸ್ಥಳ ಇದೆ. ಸುಮಾರು 25-30 ಕೋಟಿ ಜನ ಒಂದು ವರ್ಷಕ್ಕೆ ಹೋಗ್ತಾರೆ. ಅವರು ಕೂಡ ಧರ್ಮಸ್ಥಳದವರು ಸಣ್ಣ ಪುಟ್ಟ ತಪ್ಪುಗಳು ಇರ್ಬೋದು, ಇಲ್ಲದಿರ್ಬೋದು. ಆದರೆ ಧರ್ಮಸ್ಥಳ ಸಂಘದಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಪಕ್ಷ ಒಂದು 5 ಲಕ್ಷ ಮಹಿಳೆಯರು ಇವತ್ತು ಆರ್ಥಿಕವಾಗಿ ಸಫಲರಾಗಿದ್ದಾರೆ. ಮತ್ತೆ ವ್ಯವಹಾರನ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಮನೆಯಿಂದ ಹೊರಗಡೆ ಬಂದು ಅವರ ಜೀವನವನ್ನು ನಡೆಸುವಂತ ಕೆಲಸ ಆಗಿದೆ. ಸರ್ಕಾರ ಮಾಡಬೇಕಾದ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಹಕಾರವನ್ನು ಕೊಡ್ತೇವೆ. ಈ ಕೂಡಲೇ ಯಾರು ಈ 3 ಜನ ಇದ್ದಾರೆ ಅವ್ರನ್ನ ಬಂಧನ ಮಾಡಬೇಕು. SIT ಅವರು ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. SIT ಅವರು ಎನ್ಕ್ವೈರಿ ಮಾಡಬೇಕಾದ್ರೆ ಇವರು ಬಾಯಿಗೆ ಬಂದಾಗೆ ಟಿವಿಯಲ್ಲಿ ಹಾಕೋದು, ಯೂಟ್ಯೂಬಲ್ಲಿ ಹಾಕೋದನ್ನ ತೀವ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮಡಿಕೇರಿಯ ರಾಜಾಸೀಟಿನ ಸಮೀಪ ಸರ್ಕಾರವು ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಹೊರಟಿರುವುದು ಸರಿಯಲ್ಲ. ಇದರ ವಿರುದ್ಧ ಹೋರಾಟ ಕೈಗೊಳ್ಳುವುದಲ್ಲದೆ ಕಾನೂನಿನ ಮೊರೆ ಹೋಗಲು ನಿರ್ಧರಿಸಲಾಗಿದೆ ಎಂದು ಅಪ್ಪಚ್ಚು ರಂಜನ್ ಹೇಳಿದರು. ಇದೇ ವೇಳೆ ಮೂಡದಲ್ಲಿ ಭೂ ಪರಿವರ್ತನೆಗೆ 25 ಲಕ್ಷ ಲಂಚ ಪಡೆಯುತ್ತಿರುವ ಆರೋಪಗಳಿದ್ದು, ಸದ್ಯದಲ್ಲೇ ಸಾಕ್ಷಿ ಸಮೇತ ಬಹಿರಂಗಪಡಿಸುವುದಾಗಿ ಅಪ್ಪಚ್ಚು ರಂಜನ್ ಹೇಳಿದರು. ಮಡಿಕೇರಿ ರಸ್ತೆಗಳಲ್ಲಿ ಭಾರೀ ಗುಂಡಿಗಳು ನಿರ್ಮಾಣವಾಗಿವೆ. ನಗರಸಭೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು, ಕೂಡಲೇ ಶಾಸಕರು ಗಮನ ಹರಿಸಬೇಕೆಂದು ಒತ್ತಾಯಿಸಿದ ಅಪ್ಪಚ್ಚು ರಂಜನ್, ಆನೆ ದಾಳಿ ಪ್ರಕರಣಗಳು ಮಿತಿ ಮೀರುತ್ತಿದ್ದರೂ ಸರ್ಕಾರವು ಬಿಟ್ಟಿ ಭಾಗ್ಯದಲ್ಲೇ ಮುಳುಗಿದೆ ಎಂದು ಛೇಡಿಸಿದರು. ಮೂಡದಲ್ಲಿ 1 ಎಕರೆ ಕನ್ವರ್ಷನ್ ಮಾಡಬೇಕಾದ್ರೆ ಈಗ 25 ಲಕ್ಷ ಡಿಮಾಂಡ್ ಆಗ್ತದೆ ಅಂತ ಹೇಳೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆದಷ್ಟು ಬೇಗ ಅದನ್ನ ಪತ್ತೆ ಹಚ್ಚುವ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಡಾಕ್ಯುಮೆಂಟ್ ಸಮೇತ ನಿಮಗೆ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ರಸ್ತೆಗೆ ಸಂಬಂಧಪಟ್ಟಾಗಿ ಇವತ್ತು ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿವೆ. ನಾವು ಮೊದಲದಾಗಿ ಟಾಟಾ ಕಂಪನಿಯವರಿಗೆ ಧನ್ಯವಾದ ಹೇಳಬೇಕು. ಅದರ ಜೊತೆಗೆ ಕೆಲವು ಕಾಫಿ ಬೆಳೆಗಾರರಿಗೆ ಕೂಡ ಧನ್ಯವಾದ ಹೇಳಬೇಕು. ಇವತ್ತು ಏನಾದರೂ ರೋಡ್ ಸೈಡಲ್ಲಿ ಜಂಗಲ್ ಕ್ಲಿಯರ್ ಮಾಡಿಕೊಂಡು ಆ ಚರಂಡಿಯನ್ನು ತಿದ್ದುವಂತ ವ್ಯವಸ್ಥೆ ಅದನ್ನ ಮಾಡ್ತಾ ಇದ್ದಾರೆ ಕೆಲವು ಕಾಫಿ ಬೆಳೆಗಾರರು ಮತ್ತು ಟಾಟಾ ಕಂಪನಿಯವರು. ಅವ್ರಿಗೆ ಧನ್ಯವಾದ. ನೀವು ಟಾಟಾ ಕಂಪನಿಯವರು ಕೂಡ ಎಲ್ಲೆಲ್ಲ ಇದೆ ಅಲ್ಲಿ ನೋಡಿ. ಅದರಲ್ಲಿ ಕೆಲವು ಪ್ರೈವೇಟ್ನವರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು PWDಗೆ ಸುಮಾರು 66,000 ರೂಪಾಯಿ 1 ಕಿಲೋಮೀಟರ್ಗೆ ಮೇಂಟೆನೆನ್ಸ್ ಗ್ರಾಂಟ್ ಬರ್ತದೆ. ನಮ್ಮ ಕಾಲದಲ್ಲಿ ನಾವು ಅದನ್ನ ಡಿಸೆಂಬರ್ಲೇ ಪ್ರಾರಂಭ ಮಾಡಿ ಎಲ್ಲ ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಿದ್ವಿ. ಅದರ ಜೊತೆಗೆ ನಾವು ಕಾರಲ್ಲಿ ಬರುವಾಗಲೂ ಕೂಡ ರಾತ್ರಿ 12 ಗಂಟೆ ಆದರೂ ಏನೇನು ಮಳೆಗಾಲದಲ್ಲಿ ಏನೇನು ಆಗಿದೆ ಅಂತ ಬರೋ ದಾರಿಯನ್ನು ನೋಡಿಕೊಂಡು ಮಾಡಿಸ ಇಮಿಡಿಯೇಟ್ ಫೋನ್ ಮಾಡಿ ಅವರಿಗೆ ಅದನ್ನು ಅಟೆಂಡ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು PWD ರಸ್ತೆ ಎಲ್ಲ ಗುಂಡಿ ಬಿದ್ದಿದೆ. ಯಾವುದೇ ಮೇಂಟೆನೆನ್ಸ್ ಗ್ರಾಂಟಲ್ಲಿ ಕೆಲಸ ಆಗಿರೋದಿಲ್ಲ, ಯಾವುದೇ ಜಂಗಲ್ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಇದನ್ನು ಕೂಡ ಇಲ್ಲಿರುವಂತಹ 2 ಜನ ಶಾಸಕರು ಕೂಡ ಇದನ್ನ ಗಮನ ಹರಿಸಬೇಕು, ಇದರ ಮೇಲೆ ಕ್ರಮ ತಗೊಳ್ಬೇಕು. ಈ ಮೇಂಟೆನೆನ್ಸ್ ಗ್ರಾಂಟ್ ಏನಾಗಿದೆ ಅಂತ ಹೇಳುವಂಥ ವಿಚಾರವನ್ನ ಅವರು ಎನ್ಕ್ವೈರಿ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತೇನೆ. ಇವತ್ತು ಮಡಿಕೇರಿ ರಾಜಾಸೀಟಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡ್ತಾರೆ ಅಂತ ಹೇಳೋದು ತೀವ್ರವಾಗಿ ನಾವು ವಿರೋಧಿಸ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ರಾಜಾಸೀಟು ಬಹಳ ಕ್ರೌಡೆಡ್ ಆಗಿದೆ. ಬಹಳಷ್ಟು ಟೂರಿಸ್ಟ್ ಬರ್ತಾ ಇದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ವೆಹಿಕಲ್ಗಳಿಗೂ ಜನರಿಗೆ ನಡಿಲಿಕ್ಕೂ ಕೂಡ ಬಹಳ ತೊಂದರೆ ಆಗ್ತದೆ. ನಾವು ಯಾವುದೇ ಡೆವಲಪ್ಮೆಂಟ್ನ ಕೆಲಸ ಮಾಡಬೇಕಾದ್ರೆ ಅಲ್ಲಿಯ ಲೋಕಲ್ ಜನರಿಗೆ ತೊಂದರೆ ಆಗಬಾರ್ದು. ಮಡಿಕೇರಿ ಟೌನಿನವರಿಗೂ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನನಗೂ ಕೂಡ ಸುಮಾರು ಜನ ಫೋನ್ ಮಾಡಿ ಹೇಳಿದರು,
ನಾವು ಗ್ಲಾಸ್ ಬ್ರಿಡ್ಜನ್ನು ಮಾಡಬಾರ್ದು ಅಂತ ಹೇಳೋದು. ಮಡಿಕೇರಿ ಟೌನಿಂದ ಬೇರೆ ಮಾಡ್ಕೊಳ್ಳಿ, ಬೇರೆ ಯಾವುದೋ ಜಾಗದಲ್ಲಿ ಮಾಡ್ಕೊಳ್ಳಿ, ಅವರ ಪ್ರೈವೇಟ್ ಜಾಗದಲ್ಲಿ ಮಾಡ್ಕೊಳ್ಳಿ, ಟೆಂಡರ್ ಕರ್ಕೊಳ್ಳಿ, ಏನಾದ್ರು ಮಾಡಿ. ಆದರೆ ರಾಜಾ ಸೀಟಲ್ಲಿ ಮಾಡಬಾರ್ದು. ಅದ್ರ ಜೊತೆಗೆ ರಾಜಾ ಸೀಟು ಕೂಡ ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥದ್ದು. ಅಲ್ಲಿ ಮಾಡುವಂಥದ್ದು ಸೂಕ್ತವಲ್ಲ. ಅದನ್ನು ತೀವ್ರವಾಗಿ ವಿರೋಧಿಸ್ತೇವೆ, ಖಂಡಿಸ್ತೇವೆ. ಗೋಷ್ಠಿಯಲ್ಲಿ ನಗರಸಭಾಧ್ಯಕ್ಷೆ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಚೇನಿ, ಬಿಜೆಪಿ ಮಂಡಲ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಪ್ರಧಾನ ಕಾರ್ಯದರ್ಶಿಗಳಾದ ಕವನ್ ಕಾವೇರಪ್ಪ ಹಾಗೂ ಬಿಕೆ ಜಗದೀಶ್ ಉಪಸ್ಥಿತರಿದ್ದರು. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ ಡೈಮಂಡ್ ಫೆಸ್ಟ್ ಆಗಸ್ಟ್ 7ರಿಂದ ಆರಂಭ. ವಿಶಾಲ ವ್ಯಾಪ್ತಿ, ಅಂತ್ಯವಿಲ್ಲದ ವಾವ್ಸ್. ಅತ್ಯದ್ಭುತ ವಜ್ರಾಭರಣಗಳ ಅನ್ವೇಷಣೆಗಾಗಿ ಮುಳಿಯಕ್ಕೆ ಭೇಟಿ ನೀಡಿ. 95% ಎಕ್ಸ್ಚೇಂಜ್, 90% ಬೈಬ್ಯಾಕ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್.